ಈಗ ಪ್ರಮುಖವಾಗಿರುವಂತದ್ದು ನಾಳೆಯಿಂದ ಪಾದಯಾತ್ರೆ ಆರಂಭ ಆಗ್ತಾ ಇದೆ ಮೈಸೂರು ಚಲೋ ಅಂತೇಳಿ. ಯಾವ ರೀತಿ ರೂಪುರೇಷೆ? ಯಾಕಂದ್ರೆ ಜೆಡಿಎಸ್ ಮತ್ತು ನಾವು ಬೆಂಬಲ ಇಲ್ಲ ಅಂದ್ರೆ ಈಗ ಮತ್ತೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜೆಪಿ ಭವನದ ಪಕ್ಷದ ಕಚೇರಿಯಲ್ಲಿ ಕೋರ್ ಕಮಿಟಿಯ ಅಧ್ಯಕ್ಷರ ನೇತೃತ್ವದಲ್ಲಿ ಸದಸ್ಯರುಗಳೆಲ್ಲ ಕೂತು ನಮ್ಮ ಪಕ್ಷದ ಎಲ್ಲ ಶಾಸಕ ಮಿತ್ರರು ಅವರ ಒಂದು ಸಲಹೆಯನ್ನ ಪಡೆದು ಬಹುಶಃ ತಾವೇ ಎಲ್ಲ ಗಮನಿಸ್ದಂಗೆ ಇಡೀ ರಾಜ್ಯಾದ್ಯಂತ ಇವತ್ತು 10-12 ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆ ಏನು ಶುರು ಆಗಿದೆ. ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ಜಲಾವೃತಗೊಂಡಿರ್ತಕ್ಕಂಥದ್ದು ಪ್ರವಾಹವನ್ನ ಇವತ್ತೇನ್ ಕಾಣ್ತಾ ಇದ್ದೇವೆ. ಬಹುಶಃ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಜೊತೆಯಲ್ಲಿ ನಮ್ಮ ಮಂಡ್ಯ ಮೈಸೂರು ಭಾಗದಲ್ಲಿ ಏನೀಗ ಒಟ್ಲಾಗ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ತದನಂತರ ಇನ್ನೊಂದು 10-15 ದಿನದಲ್ಲಿ ಇವತ್ತು ಭತ್ತ ನಾಟಿ ಮಾಡ್ತಕ್ಕಂಥ ಕಾರ್ಯಕ್ರಮವೂ ಕೂಡ ರೈತರು ಪ್ರಾರಂಭ ಮಾಡ್ತಾ ಇದ್ದಾರೆ. ಇವೆರಡು ಕಾರಣದಿಂದ ಏನಾದ್ರೂ ಒಂದ್ ಸ್ವಲ್ಪ ಈ ಪಾದಯಾತ್ರೆಯನ್ನ ಮುಂದೆ ಮಾಡ್ಲಿಕ್ಕೆ ಸಾಧ್ಯವ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ವು. ಅದು ಕೂಡ ಪತ್ರಿಕಾಗೋಷ್ಠಿ ನಡೆಸಿ ಜಿಟಿ ದೇವೇಗೌಡರ ಸಮ್ಮುಖದಲ್ಲಿ ಜೆಪಿ ಭವನದಲ್ಲಿ ಈಗಾಗಲೇ ಅದು ಕೂಡ ಮಾತನಾಡಿದ್ದೇವೆ. ಆದ್ರೆ ನಿನ್ನೆ ದಿನ ದೆಹಲಿಯ ಕೇಂದ್ರದ ನಾಯಕರುಗಳು, ನಮ್ಮ ನಾಯಕರಾದಂತ ಮಾನ್ಯ ಕುಮಾರಣ್ಣ ಅವರು, ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಮಾನ್ಯ ದೇವೇಗೌಡರು ಸಾಹೇಬರ ಸಮ್ಮುಖದಲ್ಲಿ ಕೂತು ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ರಾಜ್ಯ ನಾಯಕರುಗಳು ಎಲ್ಲ ಕೂತು ಯಾವುದೇ ಕಾರಣಕ್ಕೂ ಈ ಪಾದಯಾತ್ರೆಯನ್ನ ಮುಂದುವರಿಕೆ ಮಾಡಬಾರ್ದು, ನಾಳೆ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆಗಳು ನಡೆದಿದೆ. ಹಾಗಾಗಿ ಚರ್ಚೆ ಆದ ನಂತರ ಇವತ್ತು ಮಾಧ್ಯಮದ ಮೂಲಕ ಎರಡು ಪಕ್ಷದ ಕಾರ್ಯಕರ್ತರಿಗೆ, ರಾಜ್ಯದ ಜನತೆಗೆ, ವಿಶೇಷವಾಗಿ ಸಾರ್ವಜನಿಕರ ಪರವಾಗಿ ಮಾಡ್ತಾ ಇರ್ತಕ್ಕಂಥ ಈ ಒಂದು ಪಾದಯಾತ್ರೆ ಕಾರಣ ಮೂಢ ಹಗರಣ ಇವತ್ತು ಬೆಳಕಿಗೆ ಬಂದಿರತಕ್ಕಂಥದ್ದು ನಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸದನದಲ್ಲಿ ಇವತ್ತು ಅಧಿವೇಶನ ನಡಿಬೇಕಾದಂತ ಸಂದರ್ಭದಲ್ಲಿ ವಿಧಾನ ಮಂಡಲದಲ್ಲಿ ಇವತ್ತು ವಿರೋಧ ಪಕ್ಷದವರು ಮೂಢ ವಿಚಾರವಾಗಿ ಏನು ಚರ್ಚೆ ಆಗಬೇಕಾಗಿತ್ತು, ಮುಕ್ತವಾಗಿ ಚರ್ಚೆ ಮಾಡ್ಲಿಕ್ಕೂ ಕೂಡ ಅವಕಾಶವನ್ನ ಕೊಡದೆ ಇವತ್ತು ಕಾಂಗ್ರೆಸ್ನ ಸರ್ಕಾರ ಪಲಾಯನವಾದ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ನೋಡಿದ್ದೇವೆ. ಹಾಗಾಗಿ ಇದನ್ನೆಲ್ಲ ಗಮನಿಸಿದಾಗ ಎಲ್ಲೋ ಒಂದ್ ಕಡೆ ರಾಜ್ಯದ ಜನತೆಯ ಒಂದು ಮನಸ್ಸಿನಲ್ಲೂ ಕೂಡ ಒಂದು ಅನುಮಾನ ಕಾಡ್ತಾ ಇದೆ. ಯಾತಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರ ಪಲಾಯನವಾದವನ್ನ ಮಾಡಿದ್ದಾರೆ, ಯಾತಕ್ಕೋಸ್ಕರ ಚರ್ಚೆ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಕೊಡ್ಲಿಲ್ಲ ಅಂತಕ್ಕಂಥದ್ದು ಬಹುತೇಕರ ಒಂದು ಭಾವನೆ. ಜೊತೆಯಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಇವತ್ತು ಸೇರಿರ್ತಕ್ಕಂಥ ಹಣ, ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯ ಒಂದು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ನಿಗಮದಲ್ಲಿ ಇರ್ತಕ್ಕಂಥ ಹಣವನ್ನ ಇವತ್ತು 187 ಕೋಟಿ ರೂಪಾಯಿ ಇವತ್ತು ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿರ್ತಕ್ಕಂಥದ್ದು ಕೂಡ ಇವತ್ತು ನಮ್ಮ ಕಣ್ಣು ಮುಂದೆ ಬೆಳಕಿಗೆ ಬಂದಿದೆ. ಅದರಲ್ಲಿ ಅಧಿವೇಶನದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ 187 ಕೋಟಿ ಅಲ್ಲ 89 ಕೋಟಿ ಅವ್ಯವಹಾರ ಆಗಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದು ಅವರೇ ಒಪ್ಕೊಂಡಿದ್ದಾರೆ ಸ್ವತಃ. ಹಾಗಾಗಿ ಇಲ್ಲಿ ಸಾರ್ವಜನಿಕರ ಹಣ, ರಾಜ್ಯದ ಜನತೆ ಒಂದು ತೆರಿಗೆ ಮೂಲದಲ್ಲಿ ಇವತ್ತೇನು ಈ ಒಂದು ಹಣವನ್ನ ಇವತ್ತು ಸಾರ್ವಜನಿಕರಿಗೆ ವಿಶೇಷವಾಗಿ ಇವತ್ತು ವಾಲ್ಮೀಕಿ ಸಮುದಾಯದ ಒಂದು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಈ ರೀತಿ ದುರ್ಬಳಕೆ ಆಗಿದೆ. ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಇವತ್ತು 89 ಕೋಟಿ ರೂಪಾಯೋ ಅಥವಾ ಎಷ್ಟು ಕೋಟಿ ರೂಪಾಯಿ ಅಂತಕ್ಕಂಥದ್ದು ಇವತ್ತು ಬೆಳಕಿಗೆ ಬರಬೇಕು. ಅಕೌಂಟ್ಗಳ ಮೂಲಕ ಇವತ್ತು ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದ್ದು ಒಂದು ದೊಡ್ಡ ಇತಿಹಾಸ. ಇಂಥ ಒಂದು ದೊಡ್ಡ ಹಗರಣ, ಇಂಥ ಒಂದು ದೊಡ್ಡ ಅಕ್ರಮವನ್ನ ಇಟ್ಕೊಂಡು ಇವತ್ತು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಒಂದ್ ಕಡೆ ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿ ಇಬ್ರು ಕೂಡ ನಾಳೆ ದಿನ ಪ್ರತಿಭಟನೆಯನ್ನ ಕೆಂಗೇರಿಯಿಂದ ಪ್ರಾರಂಭ ಮಾಡಿ ಅಪ್ ಟು ಮೈಸೂರ್ವರೆಗೂ ಪ್ರತಿಭಟನೆಯನ್ನ ಚಾಲನೆ ಕೊಡ್ತಾ ಇದ್ದೇವೆ. ಈ ಒಂದು ಪ್ರತಿಭಟನೆಗೆ ಮಾನ್ಯ ಕುಮಾರಣ್ಣ ಅವರು ಕೂಡ ಚಾಲನೆ ಕೊಡ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಏಕಾಂಗಿಯಾಗಿ ಹೋರಾಟ ಮಾಡಕ್ ಆಗಲ್ಲ ನಮ್ಮ ವಿರುದ್ಧ, ಹಂಗಾಗಿ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಎರಡು ಪಕ್ಷ ಇವತ್ತು ಕಾಂಗ್ರೆಸ್ನ ಈ ಒಂದು ನಡವಳಿಕೆಗಳೇನಿದೆ, ಕಳೆದ 15-16 ತಿಂಗಳಿಂದ ಏನು 135 ಸ್ಥಾನ ವಿಧಾನಸೌಧದಲ್ಲಿ ರಾಜ್ಯದ ಜನತೆ ಆಶೀರ್ವಾದವನ್ನ ಮಾಡಿ ಗೆಲ್ಲಿಸಿದ್ರು. ಆದ್ರೆ ಯಾವ ರೀತಿ ಇವತ್ತು ರಾಜ್ಯವನ್ನ ಲೂಟಿ ಮಾಡ್ತಾ ಇದ್ದಾರೆ, 5 ಗ್ಯಾರಂಟಿಗಳ ಹೆಸರಲ್ಲಿ ಯಾವ ರೀತಿ ಹಗರಣಗಳು ನಡೆದಿದೆ. ಹಾಗಾಗಿ ಇವತ್ತು ನಾವು ಒಟ್ಟಾಗಿ ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗಿತಕ್ಕಂಥ ಒಂದು ಕೆಲಸಕ್ಕೆ ಇಬ್ರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಲೋಕಸಭೆಯಲ್ಲಿ ಇವತ್ತು ರಾಜ್ಯದ ಜನತೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ NDA ಮೈತ್ರಿ ಪಕ್ಷದ ಅಭ್ಯರ್ಥಿಗಳ ಒಂದು ಗೆಲುವು ಕೊಟ್ಟಿದ್ದಾರೆ ಅಂತಕ್ಕಂಥದ್ದಾದ್ರೆ ಈ ಮೈತ್ರಿಯನ್ನ ಒಪ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಮ್ ಕಣ್ಮುಂದೆ ಇರ್ತಕ್ಕಂಥ ಸಾಕ್ಷಿ. ಬಹುಶಃ ಇವತ್ತು ಕಾಂಗ್ರೆಸ್ನ ನಾಯಕರುಗಳಿಗೆ
ಮುಂದೆ ಏನಾಗುತ್ತೆ ಅಂತಕ್ಕಂಥ ಈ ಪರಿಣಾಮಗಳನ್ನ ಯೋಚನೆ ಮಾಡಿದಂತ ಸಂದರ್ಭದಲ್ಲಿ ಒಂದು ಭಯ ಕಾಡ್ತಾ ಇದೆ ಅಂತಕ್ಕಂಥದ್ದು ನನಗನ್ಸುತ್ತೆ, ರಾಜ್ಯದ ಜನತೆಗೂ ಕೂಡ ಅನ್ಸುತ್ತೆ. ಹಾಗಾಗಿ ಇವತ್ತು ಮಾತನಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಾನು ಹೆಚ್ಚು ಪ್ರತಿಕ್ರಿಯೆ ಕೊಡೋದಿಲ್ಲ. ಪಾದಯಾತ್ರೆ ಒಂದೇ ಒಂದು ವಿಚಾರದಲ್ಲಿ ಬಾವುಟ ಎಚ್ ಡಿ ಇದೆ. ಕುಮಾರಸ್ವಾಮಿ ಅವರು ನೀಡಿದಂತ ಒಂದೇ ಒಂದು ಹೇಳಿಕೆ, ಎನ್ಡಿಎ ಮೈತ್ರಿ ಪಕ್ಷದಲ್ಲಿ ದೊಡ್ಡ ಮಟ್ಟದ ಬಿರುಕು ಉಂಟಾಗುತ್ತೆ, ಮುಂದಿನ ದಿನಗಳಲ್ಲಿ ಸ್ಫೋಟ ಆಗುತ್ತೆ ಅನ್ನುವಂತ ಹೇಳಿಕೆಯನ್ನ ಆರೋಪನ ಮಾಡಿರುವಂತದ್ದು ಕಾಂಗ್ರೆಸ್. ನಮ್ಮ ಮೈತ್ರಿ ಪಕ್ಷ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಜೊತೆ ನಮ್ಮ ಈ ಒಂದು ನಿಲುವು, ದೇವೇಗೌಡರು ಸಾಹೇಬರು ತಗೊಂಡಿರ್ತಕ್ಕಂಥ ನಿಲುವು ಬಹಳ ಗಟ್ಟಿಯಾಗಿದೆ. ಇದರಲ್ಲಿ ಯಾವುದೇ ರೀತಿ ಅಸಮಾಧಾನಗಳಿಲ್ಲ, ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಕೆಲವೊಂದಷ್ಟು ವಿಷಯಗಳ ಬಗ್ಗೆ ರಾಷ್ಟ್ರೀಯ ನಾಯಕರುಗಳು ಕೂಡ ಇಂಟರ್ಫಿರೆನ್ಸ್ ಕೊಡಬೇಕಾಗಿತ್ತು. ರಾಜ್ಯ ನಾಯಕರು, ನಮ್ಮ ನಾಯಕರು ಎಲ್ಲ ಕೂತು ಸಣ್ಣ ಪುಟ್ಟ ಏನಾದ್ರೂ ವಿಷಯಗಳನ್ನ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಇಂಟರ್ನಲ್ಲಿ ಕೂತು ಚರ್ಚೆ ಮಾಡಿ ನಾವೆಲ್ಲ ಬಗೆಹರಿಸ್ಕೊಂಡಿದ್ದೀವಿ. ವಾಲ್ಮೀಕಿ ಹಗರಣದಲ್ಲಿ ಆಗಿರುವಂತದ್ದು ಅಧಿಕಾರಿಗಳಿಂದ ಲೋಪ ಆಗಿದೆ, ಅವ್ರ ಮೇಲೆ ಕ್ರಮ ಆಗ್ತದೆ, ಸಚಿವರ ರಾಜೀನಾಮೆ ಕೊಡ್ತೀವಿ, ಸಿಎಂ ನ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅನ್ನೋದು ಅವರ ಪ್ರಶ್ನೆ. ಇದಕ್ಕೆ ಮೂಲ ಕಾರಣ ಇವತ್ತು ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಅಧಿಕಾರಿಗಳು 89 ಕೋಟಿ ರೂಪಾಯಿ ಇವತ್ತು ಅವ್ಯವಹಾರ ಮಾಡಿದ್ದಾರೆ ಅಂತಕ್ಕಂಥದ್ದಾದ್ರೆ, ಇವತ್ತು ರಾಜ್ಯ ಸರ್ಕಾರದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿರ್ಲಿ, ಉಪಮುಖ್ಯಮಂತ್ರಿಗಳಿರ್ಲಿ, ಇವರೆಲ್ಲರೂ ಕೂಡ ಜವಾಬ್ದಾರಿ ಇದ್ದಾರೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ಬೇಕಾಗ್ತದೆ. ದೇವೇಗೌಡರು ರಾಮನಗರಕ್ಕೆ ಬಂದಾಗ ಆಸ್ತಿ ಎಷ್ಟಿತ್ತು, ಈಗ ಕುಮಾರಸ್ವಾಮಿ ಅವರ ಆಸ್ತಿ ರಾಮನಗರದಲ್ಲಿ ಎಷ್ಟಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸರ್ ಡಿ ಕೆ ಶಿವಕುಮಾರ್. ರಾಮನಗರದಲ್ಲಿ ನಮ್ಮ ಆಸ್ತಿ ಏನಿದೆ ಅಂತಕ್ಕಂಥದ್ದು ಜಗಜ್ಜಾಹಿರ. 85ನೇ ಇಸ್ವಿನಲ್ಲಿ, ನಾನಿನ್ನು ಹುಟ್ಟಿರ್ಲಿಲ್ಲ ಅವಾಗ. ನಮ್ಮ ತಂದೆಯವರು ಹಲವಾರು ಸಂದರ್ಭದಲ್ಲಿ ಮೊನ್ನೆನೂ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು, ಇಲ್ಲೇ ಮೈಸೂರು ಭಾಗದಲ್ಲಿ ಒಂದು ಆಫೀಸ್ ಇಟ್ಕೊಂಡಿದ್ರು, ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರು. ಆ ಡಿಸ್ಟ್ರಿಬ್ಯೂಷನ್ ಮಾಡಿದಂತ ಒಂದು ಹಣದಲ್ಲಿ ಏನು ಆದಾಯದಲ್ಲಿ ಅವತ್ತು 85ನೇ ಇಸ್ವಿನಲ್ಲಿ ಬಿಡದಿಯ ಕೇತ್ಗಾನಹಳ್ಳಿ ಜಮೀನ ಖರೀದಿ ಮಾಡಿರ್ತಕ್ಕಂಥದ್ದು ಬಿಟ್ರೆ ಬೇರೆ ನಾವ್ ಯಾವ್ದು ಆಸ್ತಿ ಮಾಡಿಲ್ಲ ರಾಮನಗರದಲ್ಲಿ. ಅದನ್ನ ಬಹಳ ಬಹಿರಂಗವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಸರ್ಕಾರ ಅವ್ರದೇ ಇದೆ ಕೈಯಲ್ಲಿ, ಚಾಮುಂಡಮ್ಮನಿಗೆ ಬಿಟ್ಟಿದೆ. ನಮ್ಮ ಆತ್ಮಸಾಕ್ಷಿಗೆ ನಾವು ಮೋಸ ಮಾಡ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಯಾರು ಏನ್ ಬೇಕಾದ್ರೆ ಆರೋಪ ಮಾಡ್ಬೋದು. ಈ ಆರೋಪ ಎಲ್ಲ ಪುಳ್ಳಿನ ಆರೋಪ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲೋಕಸಭಾ ಚುನಾವಣೆ ಆದ್ಮೇಲೆ ಟಾರ್ಗೆಟ್ ಮಾಡುವಂತ ಜಾಸ್ತಿ ಆಗ್ತಾ ಇದೆ ಅಂತ HDK ಫ್ಯಾಮಿಲಿ. ಇದ್ರ ಬಗ್ಗೆ ನಾವು ಹೆಚ್ಚಾಗಿ ತಲೆ ಕೆಡಿಸ್ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಸಾರ್ವಜನಿಕ ಬದುಕಲಿದ್ದೇವೆ. ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡ್ಬೇಕಾದ್ರೆ ಆರೋಪಗಳು ಸರ್ವೇ ಸಾಮಾನ್ಯ. ಹಾಗಾಗಿ ಆ ತಾಯಿ ಚಾಮುಂಡಮ್ಮನ ಕೇಳ್ಕೊಳ್ತಕ್ಕಂಥದ್ದಿಷ್ಟೇ. ನಮ್ಗೆ ಆ ತಾಯಿ ಚಾಮುಂಡಮ್ಮನ ಗೊತ್ತಿದೆ, ನಾವ್ ಯಾವ ರೀತಿ ನಡ್ಕೊಂಡಿದ್ದೇವೆ ಇಷ್ಟು ವರ್ಷಗಳ ಕಾಲ ಅಂತಕ್ಕಂಥದ್ದು ಜಗಜ್ಜಾಹಿರ. ಹಾಗಾಗಿ ಇದ್ರ ಬಗ್ಗೆ ನಾ ಏನೇ ಚರ್ಚೆ ಮಾಡಲ್ಲ. ಪರಮೇಶ್ವರ್ ಹೇಳಿದ್ದಾರೆ ಸರ್, 20-30 ಹಗರಣಗಳ ಪಟ್ಟಿ ಮಾಡಿದ್ದೀವಿ ನಾವು ಬಿಜೆಪಿ ಮತ್ತು ಜೆಡಿಎಸ್. ನೋಡಿ ಅಣ್ಣ, ಈಗ ಅದೇ ಹರೀಶ್ ಅವ್ರು ಹೇಳ್ದಂಗೆ ಇಷ್ಟು ವರ್ಷ ಬೇಕಾಗಿತ್ತಾ? 2013-18 ಮಧ್ಯೆ ಯಾರ್ ಸರ್ಕಾರ ಇತ್ತು, ಯಾರು ಮುಖ್ಯಮಂತ್ರಿಗಳಾಗಿದ್ರು, ಯಾಕೆ ಅವತ್ತು ಯಾಕೆ ರಿಲೀಸ್ ಮಾಡ್ಲಿಲ್ಲ? ಯಾಕೆ ಈ ಹಗರಣಗಳನ್ನ ಯಾಕೆ ಬೆಳಕು ಚೆಲ್ಲಿಲ್ಲ ಅವತ್ತು? ಇವತ್ತು ಕೇವಲ ಅವರ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ ಇವತ್ತು ವಿಷಯವನ್ನ ಡೈವರ್ಟ್ ಮಾಡುವ ಮೂಲಕ ಬಹುಶಃ ಇವತ್ತು ಬಿಡದಿಯಿಂದ ಏನೋ ಪ್ರಾರಂಭ ಮಾಡಿರ್ಬೇಕು, ಸಮಾವೇಶ ಪ್ರಾರಂಭ ಮಾಡಿದ್ದಾರೆ. ಇದು ಕೇವಲ ಜನಗಳಿಗೆ ಒಂದು ಡೈವರ್ಟ್ ಮಾಡ್ತಕ್ಕಂಥದ್ದು, ಮಾಧ್ಯಮ ಕೂಡ ಡೈವರ್ಟ್ ಮಾಡ್ತಕ್ಕಂಥ ಒಂದು ಸಮಾವೇಶ ಬಿಟ್ರೆ ಬೇರೆ ಇನ್ನೇನಿಲ್ಲ. ರಾಜ್ಯಪಾಲರಿಗೆ ನೋಟಿಸ್ ಅನ್ನು ಸಹ ಇಶ್ಯೂ ಮಾಡಿದರೆ ತಮ್ಮ ಒತ್ತಾಯ ಏನು? ಸಿಎಂ ಅವರು ರಾಜೀನಾಮೆ ಕೊಡಬೇಕು, ತನಿಖೆ ಎದುರಿಸಬೇಕು ಅಂತ ಏನು ಒತ್ತಾಯ ಪ್ರಮುಖವಾಗಿ? ಘನತೆ ಹೊತ್ತ ರಾಜ್ಯಪಾಲರು ಇವತ್ತು ಏನು ಈ ಪ್ರಾಸಿಕ್ಯೂಷನ್ಗೆ ಒಂದು ಅನುಮತಿ ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ RTI ಕಾರ್ಯಕರ್ತರು ಇವತ್ತೇನು ಕೋರಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅವರೇನೋ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಘನತೆ ಹೊತ್ತ ರಾಜ್ಯಪಾಲರ ಮೇಲೆ ಇವತ್ತು ಸರ್ಕಾರ ಅವ್ರ ವಿರುದ್ಧವಾಗಿ ಬಿದ್ದಿರ್ತಕ್ಕಂಥದ್ದು ಇದು ನಿಜಕ್ಕೂ ಕೂಡ ಸರ್ಕಾರಕ್ಕೆ ಶೋಭೆ ತರ್ತಕ್ಕಂಥ ವಿಚಾರ ಅಲ್ಲ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸಿಎಂ ಅವರು ರಾಜೀನಾಮೆ ಕೊಟ್ಟು ತನಿಖೆನ ಎದುರಿಸಬೇಕಾದ್ರೆ ನೋಟಿಸ್ ಉತ್ತರ ಕೊಡ್ಬೇಕಾ, ಏನ್ ಒತ್ತಾಯ ಅಂತ? ಅದು ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ ಬನ್ನಿ. ಒಂದು ತಾರ್ಕಿಕ ಅಂತ್ಯಕ್ಕೆ ಈ ಪಾದಯಾತ್ರೆಯನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ಒಂದು ಲಾಜಿಕಲ್ ಎಂಡ್ಗೆ ತಗೊಂಡು ಹೋಗ್ತಕ್ಕಂಥದ್ದೇ ಇವತ್ತು ಎರಡೂ ಪಕ್ಷದ ಈ ಮೂಲ ಉದ್ದೇಶ, ಈ ಒಂದು ಪಾದಯಾತ್ರೆ ಮೂಲ ಉದ್ದೇಶ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತೇನೆ.